ನಮಸ್ಕಾರ ಅಣ್ಣ. ನಮಸ್ತೆ. ಇವತ್ತು ನಾನು ಇಲ್ಲಿ ಬಂದೆ. ನೀವು ಬಾಬನ್ ಬಗ್ಗೆ ವಿಶೇಷತೆ ಬಗ್ಗೆ ಹೇಳ್ಬೋದಾ? ಬಾಬಾನ್ ವಿಶೇಷ ಅಂದ್ರೆ ನಾವು ಶಿರಡಿಯಿಂದನೇ ತಂದು ಪೂಜೆಯನ್ನು ಮಾಡ್ತಾ ಇರೋದು. ಪ್ರತಿ ವರ್ಷನೂ ಕೂಡ ಇದೇ ತರ ಇತ್ತು. ಬಂದವ್ರಿಗೆ ಎಲ್ರಿಗೂ ಕೂಡ ಅಭಿಷೇಕಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಬೆಳಗಿನ ಸಾಯಂಕಾಲದವರೆಗೂ, ಹಾಗೆ ಅದೇ ತರ ಬೆಳಗಿಂದ ಸಾಯಂಕಾಲದವರೆಗೂ ಅನ್ನದಾನವನ್ನು ಮಾಡಿ ಎಲ್ಲರೂ ಕೂಡ ಬಂದು ದರ್ಶನವನ್ನು ಮಾಡಬಹುದು, ಹಾಗೆ ಅನ್ನದಾನ ಸ್ವೀಕರಿಸಬಹುದು. ಮತ್ತೆ ಒಂದೊಂದು ಜಾಗದಲ್ಲಿ ಬಾಬಾ ಪ್ರೇರಣೆ ಎಲ್ಲಾಗತ್ತೋ, ಯಾವ ಜಾಗದಲ್ಲಿ ಆಗತ್ತೋ, ಕೆಲವೊಂದು ವರ್ಷ ನಾವು ನೆಲಮಂಗಲದಲ್ಲಿ ಮಾಡಿದ್ವಿ, ಕೆಲವೊಂದು ವರ್ಷ ಕೆಲವು ದೇವಸ್ಥಾನ ಬಾಬಾ ದೇವಸ್ಥಾನಗಳಲ್ಲಿ ಮಾಡಿದೀವಿ. ಹಾಗೆ ಲಾಸ್ಟ್ ಇಯರ್ ನಮ್ಮ ಮನೆಯಲ್ಲೇ ಮಾಡಿದ್ವಿ. ಈ ವರ್ಷದಲ್ಲಿ ಇಲ್ಲಿ ರಾಜನಗರದಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ಬಾಬಾ ಎಲ್ಲಿ ಹೋಗಿ ನಾನು ಪೂಜೆ ಮಾಡ್ಕೋಬೇಕು ಅಂತ ಹೇಳ್ತಾರೋ ಆ ಸ್ಥಳಕ್ಕೆ ಅವ್ರ ಪ್ರೇರಣೆ ಅಷ್ಟೇ. ಯಾರು ಅವರೇ ಬಂದು ಹೇಳ್ತಾರೆ, ಕೆಲವೊಂದ್ ಸೈಲ್ ಮಾಡಿಸೋಣ ಅಂತ ಅವರೇ ಬಂದು ಹೇಳ್ತಾರೆ, ಅಲ್ಲಿ ಬಾಬಾ ಹೋಗ್ಬೇಕು ಅಂತ ನಾವೊಂದು ಇದ್ ಮಾಡ್ಕೊಂಡು ಅಲ್ಲಿ ಹೋಗಿ ಮಾಡ್ತಾ ಇದೀವಿ. ಈ ವರ್ಷ ಇಲ್ಲಿ ಓಂ ವೇದ ಸಂಸ್ಥೆ ಎಷ್ಟು ವರ್ಷ ಆಯ್ತು ಅಣ್ಣ ನೀವು ಈ ಬಾಬನ್ನ ಈ ತರ ತಗೊಂಡ್ ನಾವು 15 ವರ್ಷದಿಂದ ಈ ಒಂದು ಗುರುಪೂರ್ಣೆ ಮಾಡ್ತಾ ಇದ್ವಿ. ಈ ಒಂದು 10 ವರ್ಷದ ಹಿಂದೆ ವಿಗ್ರಹವನ್ನು ತಂದು ಶಿರಡಿಯಿಂದನೇ ತಂದು ಪೂಜೆ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲೇ ಇರುತ್ತೆ. ಡೈಲಿ ಪ್ರತಿದಿನ ಕೂಡ ಆರತಿ ಶಿರಡಿ ರೀತಿಯಲ್ಲೇ ಆರತಿ ಇರುತ್ತೆ. ಅದೇ ರೀತಿಯಲ್ಲಿ ಅಣ್ಣ ನಾನು ಕೇಳ್ಪಟ್ಟಿದ್ದೆ ಮನೆ ಮನೆ ಬಾಬಾ ಅಂತ ಹೇಳಿ ವಿಶೇಷವಾಗಿ ಇದೆ ಪೂಜೆ ಅಂತ ಹೇಳಿ. ಅದ್ರ ಬಗ್ಗೆ ಆ ಪೂಜೆ ಬಗ್ಗೆ ಏನ್ ವಿಶೇಷತೆ? ಒಂದು 6 ವರ್ಷ ಹಿಂದೆ ಒಂದು ಬಾಬಾ ಒಂದ್ ಕನ್ಸಲ್ ಬಂದು ನನ್ಗೆ ಮನೆಯಲ್ಲೇ ಇಟ್ಟು ಒಂದು 3 ವರ್ಷ ಪೂಜೆ ಮಾಡಿದ್ಮೇಲೆ ಒಂದ್ ಕನ್ಸಲ್ ಬಂದು ಹೇಳಿದ್ರು, ನಾನು ಒಂದೇ ಕಡೆ ಇರಲ್ಲ, ನನ್ಗೆ ಎಲ್ ಭಕ್ತರ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಆವಾಗ ನಾನು ಅದನ್ನ ಯಾವ ತರ ನನ್ ಭಕ್ತರ ಮನೆಗೆ ಹೋಗ್ಬೇಕು ಯಾಕೆ ಹೇಳಿದ್ರು ಅಂತ ಹೇಳಿದಾಗ, ಇದು ಬಾಬಾ ನಮ್ಮ ಮನೆಯಲ್ಲೇ ಇದೆಯಲ್ಲ, ಇದು ಮನೆಗೆ ಹೋಗ್ಬೇಕು ಅಂತ. ಅದಕ್ಕೋಸ್ಕರ ಏನ್ ಮಾಡ್ರಿ, ಅದಕ್ಕೆ ಬರೀ ಬಾಬಾನ ತಗೊಂಡು ಹೋಗಕ್ಕಿಂತ ಅದು ಭಕ್ತರಿಗೆ ಒಂಥರ ಬಾಬಾ ವಿಗ್ರಹ ಬಂದಿದೆ ಅನ್ನೋದು ಅನ್ಸುತ್ತೆ. ಅದಕ್ಕೋಸ್ಕರ ಶಿರಡಿಯಲ್ಲಿ ಯಾವ ತರದ ಪ್ರಭಾವಳಿ ಇದೆಯೋ ಅದೇ ತರದ ಪ್ರಭಾವಳಿಗಳು, ಹಾಗೆ ಮನೆಯಲ್ಲಿರ್ತಕ್ಕಂಥ ಪಾತ್ರೆಯನ್ನು ಯೂಸ್ ಮಾಡಿರೋ ಪಾತ್ರೆಯನ್ನು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಹಿತ್ತಾಳೆ ಪಾತ್ರೆಗಳು ಸಪರೇಟ್ ಆಗಿ, ಆಮೇಲೆ ಬೇಕಾದಂತ ಆರತಿ ಶಿರಡಿಯಲ್ಲಿ ಏನ್ ಆರತಿ ಆಗುತ್ತೋ ಅದೇ ತರ ಆರತಿಯನ್ನು ಹಾಕೋಕೆ, ಹಾಡನ್ನು ಹಾಕೋಕೆ, ಸ್ಪೀಕರು ಎಲ್ಲ ವ್ಯವಸ್ಥೆಗಳನ್ನು, ಅದಕ್ಕೆ ಒಂದು ಮನೆಗೆ ನಾವು ಹೋದ್ರೆ ಶಿರಡಿ ರೀತಿಯಲ್ಲಿ ಪೂಜೆ ಮಾಡ್ಕೊಂಡು ಬರೋಕೆ ಏನೇನು ವ್ಯವಸ್ಥೆಗಳು ಎಲ್ಲವನ್ನು ಕೂಡ ನಾವೇ ತಗೊಂಡು ಮಾಡ್ತಾ ಇದೀವಿ. ಹಾಗೆ ಇನ್ನೊಂದೇನಂದ್ರೆ ಅವ್ರ ಕೈಯಲ್ಲೇ, ಯಾಕೆಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಥವಾ ಯಾವುದೇ ಹೋದ್ರು ಕೂಡ ನಮ್ಗೆ ನಾವು ಸೇವೆ ಮಾಡಕ್ ಅವಕಾಶ ಕಡಿಮೆ ಇದೆ. ಅಂದ್ರೆ ದೂರದಿಂದ ನೋಡ್ಬೋದು, ಅಲ್ಲಿ ನಮಸ್ಕಾರ ಮಾಡ್ಬೋದು, ಆರತಿ ತಕೊಂಡ್ ಬರ್ಬೋದು. ಬಟ್ ಅಲ್ಲಿ ಆತರ ನಿಮ್ ಮನೆ ಕರೆಸ್ಕೊಂಡಾಗ ಮನೆಯಲ್ಲಿ ನಿಮ್ ಕೈಯಿಂದನೇ ಅಭಿಷೇಕಗಳನ್ನ ಮಾಡುವಂತದ್ದು ಇರ್ಬೋದು, ನಿಮ್ ಕೈಯಿಂದನೇ ಆರತಿಯನ್ನು ಮಾಡಿಸುವಂತ ಇರ್ಬೋದು. ಅಭಿಷೇಕ ಆದ ನಂತರ ನಿಮ್ ಕೈಯಿಂದನೇ ಮಗು ತರ ಅವ್ರನ್ನ ಕಾರ್ ಮೇಲೆ ಮಲಗಿಸಿ ಅವ್ರಿಗೆ ಏನ್ ಸೇವೆ ಇರುತ್ತೋ ಅವ್ರ ಸೇವೆ ಪ್ರೀತಿಯಿಂದ ಏನ್ ಮಾಡ್ತಾರೋ ಆ ಸೇವೆಯನ್ನ ಅವರೇ ಮೈ ಒರೆಸೋದು ಇರ್ಬೋದು, ಎಲ್ಲವನ್ನು ಕೂಡ ಒಂದ್ ಮಗು ತರ ಅವ್ರನ್ನ ನೋಡ್ತಾರೆ. ಆವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೂ ಒಂಥರ ಮಡ್ಲಲ್ಲಿ ಬಾಬಾನ್ ಮಲ್ಸ್ಕೊಂಡಿದೀವಿ ಅನ್ನೋ ಅಂತ ಇರ್ಬೇಕು. ಅವ್ರಿಗೆ ಏನ್ ಭಕ್ತಿ ಅಂದ್ರೆ ಪೂಜೆ ಅಂದ್ರೆ ಅಷ್ಟೇ, ನಾವು ಭಕ್ತಿಯಿಂದ ಏನ್ ದೇವ್ರಿಗೆ ಮಾಡ್ತೀವೋ ಅದು. ಹಾಗಾಗಿ ಅವರು ಮನಸ್ಸಿನಲ್ಲಿ ಏನು ಇದೆಯೋ ಅದನ್ನ ಕೇಳ್ಕೋಬಹುದು. ಬಾಬಾ ಹತ್ತಿರದಲ್ಲಿ ಇರ್ತಾರೆ ಕಾಲ್ ಮೇಲೆ, ಆ ತರದಲ್ಲಿ. ಅದಕ್ಕೋಸ್ಕರ ಆತರ ಅವ್ರಿಗೆ ಮನೆಗೆ ಹೋಗಿ ಆರತಿ ಮಾಡಿ ಪೂಜೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಾವು ತುಂಬಾ ಹತ್ತಿರದಿಂದ ಬಾಬನ್ನ ನಾವು ಪ್ರೀತಿಯಿಂದ ಎತ್ಕೊಂಡು ಮುದ್ದಾಡಿ ಎಲ್ಲಾ ಮಾಡಿ ನಮ್ಮ ಇದನ್ನ ನಾವು ತೋರಿಸ್ಬೋದು. ನಾವ್ ಮಕ್ಕಳಿಗೆ ಹೆಂಗ್ ಪ್ರೀತಿ ಮಾಡ್ತೀವೋ ಹಂಗ್ ಮಾಡ್ಬೋದು ಬಾಬನ ಕೈಯಲ್ಲಿ. ಯಾಕಂದ್ರೆ ಎಲ್ಲೋದ್ರು ಕೂಡ ನಮ್ಗೆ ದೂರದಿಂದ ನೋಡುವಂತ ಅವಕಾಶ ಇದೆ. ಈಗ ಹೋದ್ರು ಕೂಡ ನಮ್ ದೂರದಿಂದ ನೋಡ್ಕೊಂಡ್ ಬರ್ಬೋದು. ಬಟ್ ಇದ್ರಲ್ಲಿ ಆ ಅವಕಾಶವನ್ನ ಜನರಿಗೆ ಸಿಗ್ಬೇಕು. ಜನರಿಗೆ ನೋಡಿದಾಗ ಅವ್ರಿಗೊಂಥರ ನಾವು ಸೇವೆ ಮಾಡ್ಬೇಕು ಅಂತ ಅನ್ಸುತ್ತೆ. ಈಗ ನಾವು ಪುರೋಹಿತಗಳು ಮಾಡ್ತಾ ಇರ್ತೀವಿ ಡೈಲಿ, ಅದನ್ನ ನೋಡಿದಾಗ ನಾವು ಈ ತರ ಮಾಡ್ಬೇಕು ಅನ್ನೋದು ಬರುತ್ತೆ. ಹಾಗಾಗಿ ಆ ಒಂದು ಅವರ ಆಸೆಯನ್ನು ಮತ್ತೆ ಅವರ ಒಂದು ಭಕ್ತಿಯನ್ನ ಪರಿಪೂರ್ಣ ಆಗುತ್ತೆ ಅಂತ ನಮ್ಮ ಒಂದು ಇಚ್ಛೆಯಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದರಿಂದ ನೀವು ಈ ಪೂಜೆನ ಸ್ಟಾರ್ಟ್ ಮಾಡಿದೀರಾ? ಹೌದು. ಯಾರು ಅವ್ರ ಮನೆಗೆ ಪೂಜೆಗೆ ಅಂತ ಹೇಳ್ತಾರೋ ಅವ್ರ ಮನೆಗೆ ಹೋಗಿ, ಅಂದ್ರೆ ಏನ್ ಮಾಡ್ತೀವಿ ನಾವು, ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರ್ಬೋದು ಅಥವಾ ಕೆಲವೊಂದು ನಮ್ಗೆ ಆ ಪ್ರಭಾವಳಿಗಳಿಂದ ಇಷ್ಟು ವರ್ಷಕ್ಕೆ ಒಂದ್ಸಲ ಈಗ ನಮ್ ಪ್ರೇಕ್ಷಕರು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಈಗ ಅವ್ರೇನಾದ್ರು ನಿಮ್ಮನ್ನ ಈ ತರ ಪೂಜೆ ಮಾಡಿಸ್ಬೇಕು ಅಂದ್ರೆ ಎಷ್ಟು ದಿನದ ಮುಂಚಿತವಾಗಿ ನಿಮ್ಗೆ ಹೇಳ್ಬೇಕು? ಹೇಳಕ್ ಬರಲ್ಲ. ಯಾಕೆಂದ್ರೆ ಕೆಲವೊಬ್ರು ಒಂದ್ ವಾರದ ಮುಂಚೆ ಹೇಳಿರ್ತಾರೆ, 15 ದಿವಸ ಮುಂಚೆ, ತಿಂಗಳು ಮುಂಚೆ, 2 ತಿಂಗಳ ಮುಂಚೆನೂ ಹೇಳಿರ್ತಾರೆ. ಯಾಕಂದ್ರೆ ಕೆಲವೊಬ್ರು ಫಸ್ಟ್ ಬುಕ್ ಮಾಡ್ಕೊಳ್ಬೇಕು. ಅವ್ರು ಹೇಳಿರೋ ಡೇಟ್ಗೆ ಅದರ ದಿನಕ್ಕೆ ಖಾಲಿ ಇದ್ರೆ ಖಂಡಿತವಾಗಿ ಬಂದ್ ಮಾಡ್ಕೊಡ್ತೀವಿ. ಇನ್ನೊಂದಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಈ ಬರ್ತ್ಡೇ ಇರ್ಬೋದು ಅಥವಾ ವೆಡ್ಡಿಂಗ್ ಆನಿವರ್ಸರಿ ಈ ತರ ಬರುತ್ತೆ, ಮದುವೆ ವಾರ್ಷಿಕೋತ್ಸವ ಈ ತರ ಇದ್ದಾಗ ಏನ್ ಮಾಡ್ತಾರೆ, ಯಾವ್ದೋ ಹೋಟ್ಲಿಗೆ ಹೋಗಿ ಎಲ್ಲೋ ಹೋಗಿ ನಾವು ಬೇರೆ ಸಂಸ್ಕೃತಿಯನ್ನು ಆಚರಣೆ ಮಾಡೋಕ್ಕಿಂತ ಮಕ್ಳಿಗೆ ಆ ಬರ್ತ್ಡೇನ ದೇವ್ರ ಪೂಜೆ ಮಾಡಿ ಆಚರಿಸಿದಾಗ ನಮ್ಮ ಸಂಸ್ಕೃತಿ ಮುಂದುವರೆದಂಗ ಆಗತ್ತೆ. ಹಾಗಾಗಿ ಒಳ್ಳೇದು ಅಂತ. ಇದನ್ನ ಕೆಲವೊಬ್ರು ಮಾಡಿಸ್ಕೊಂತ ಬಂದಿರ್ತಾರೆ. ಇದು ಏನಂದ್ರೆ ಇನ್ನ ಜನಗಳಿಗೆ ತಲುಪಿಲ್ಲ ಅನ್ಸುತ್ತೆ. ಇನ್ನ ತಲುಪಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ನೋಡ್ರಿ, ಬಾಬಾ ಪ್ರೇರಣೆ, ಬಾಬಾ ಎಲ್ಲೆಲ್ಲಿ ಯಾರ್ಯಾರ ಮನೆಗೆ ಹೋಗ್ಬೇಕು ಅನ್ನೋದಿರುತ್ತ ಅದೇ ಅವ್ರು ಕರ್ಸ್ಕೊಂತಾರೆ. ನಾವು ಯಾವ್ದೇ ರೀತಿಯಲ್ಲಿ ಇಷ್ಟಂತಾನು ಪ್ರಚಾರ ಅಂತ ಮಾಡಿಲ್ಲ. ಈಗ ಒಬ್ರ ಮನೆಗೆ ನಾವು ಹೋಗಿರ್ತೀವಿ, ಪೂಜೆನ ನೋಡಿದಾಗ ಅವ್ರ ಏನ್ ಮಾಡ್ತಾರೆ, ಅವರೇ ನಮಗ್ ಬನ್ನಿ ಅಂತ ಕರ್ಕೊಂಡಿರ್ತಾರೆ. ಅಲ್ಲೇ ಹಂಗೆ ಮುಂದುವರಿತಾ ಇದೆ. ಅದು ಏನಂದ್ರೆ ಇವಾಗ ಅವ್ರು ಯಾರ ಮನೆಗೆ ಹೋಗ್ಬೇಕಂತ ಇಷ್ಟಪಟ್ಟಿರ್ತಾರೋ ಅವ್ರ ಮನೆ ಖಂಡಿತವಾಗ್ಲೂ ಹೋಗ್ತಾರೆ. ಇಲ್ಲ ಅವ್ರ ಮನೆಗೆ ನಾನು ಹೋಗೋದಿಲ್ಲ ಅಂದ್ರೆ ಅವ್ರು ಎಷ್ಟೇ ದಿವಸ 6 ತಿಂಗಳು, ನಾನು ಕೇಳ್ಪಟ್ಟಿರಂಗೆ ಕೆಲವೊಬ್ರು 6 ತಿಂಗಳು, 1 ವರ್ಷ, 5 ವರ್ಷ, 6 ವರ್ಷ
ಮಾಡಿಸ್ಬೇಕು ಅನ್ಕೊಂತ ಇರ್ತಾರೆ ಹೊರತು ಅದು ಸಾಧ್ಯ ಆಗಿರೋದು. ಅದು ಶಿರ್ಡಿಗೆ ಹೋಗೋದಾರು ಅಷ್ಟೇ. ಈಗ ಬೇರೆ ಯಾವ ದೇವಸ್ಥಾನಕಾರ ನಾವು ಹೋಗ್ಬಿಡ್ಬೋದು ಅಂದ್ಕೊಂಡಾಗ, ಶಿರ್ಡಿಗೆ ಆಗಲ್ಲ. ಬಾಬಾ ಯಾವತ್ ಕರ್ಸ್ಕೊಂತಾರ ಅವತ್ ನಾವು ಹೋಗ್ಬೇಕಾಗತ್ತೆ. ನಾನು ಹೋಗ್ತೀನಿ ಅಂದ್ರೆ ಹೋಗಕ್ಕಾಗಲ್ಲ. ಹಾಗೆ ಬಾಬಾನು ಸಹ ಅಷ್ಟೇ. ಖಂಡಿತವಾಗ್ಲು ನೋಡಿದ್ರಲ್ಲ ವೀಕ್ಷಕರೇ, ಇದೇ ತರ ತುಂಬಾ ಬಾಬನ್ನ ನೀವು ಕೈಯಲ್ಲಿ ಇಟ್ಕೊಂಡು ಎಲ್ಲಾ ಮಾಡಿ ಪೂಜೆ ಮಾಡ್ಬೋದು ಅಂತಂದ್ರೆ ಅದನ್ನ ನಾವು ನೆನ್ಪಿಸ್ಕೊತಾ ಇದ್ರೇನೆ ಎಷ್ಟು ಆನಂದ ಅನಿಸ್ತಿದೆ ನಮ್ಮ ಮನಸ್ಸಿಗೆ. ಈ ತರ ಪೂಜೆಗಳು ಏನಾದ್ರು ಬೇಕಂದ್ರೆ ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ. ನನ್ನ ಸ್ಕ್ರೀನ್ ಮೇಲೆ ನಿಮ್ಗೆ ನಂಬರ್ ಹಾಕ್ತೀನಿ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಿಠಲನ ರೂಪದ ಅವತಾರ ಪವಾಡ ಪುರುಷ ಶ್ರೀ ಸಾಯಿ, ಪಂಚಭೂ